करने की ट्राई करें। ಅವ್ರೇನ್ ಹೇಳ್ತಾರೆ ಅಂದ್ರೆ pH ಕಡಿಮೆ ಇದರಿಂದ ಸಲ್ಫರ್ ಇರ್ತಕ್ಕಂಥ ಗೊಬ್ಬರಗಳನ್ನು ಹಾಕ್ಬೇಡ್ರಿ ಅಂತ ಹೇಳ್ತಾರೆ. ಸಲ್ಫರ್ ಹಾಕಿದ್ರೆ ಇನ್ನು pH ಇನ್ನೂ ಕಡಿಮೆ ಆಗುತ್ತೆ. ಈಗ ನಾವು ಗಂಧಕ ಬರುತ್ತಲ್ಲ, ಗಂಧಕ ಈ ಗ್ರೋಮೋರ್ ಅಲ್ಲಿ ಕೆಲವು ಸಲ್ಫರ್ ಎಲ್ಲ ಮಾಮೂಲಿ ಯಾವ ಕೆಮಿಕಲ್ ಯಾವುದೇ ಆಗ್ಲಿ ಸಲ್ಫರ್ ಗಂಧಕ ಇರ್ತಕ್ಕಂಥ ಗೊಬ್ಬರಗಳನ್ನು ಒಟ್ಟು ಕೊಡಬಾರದು. ಅದು ಬಿಟ್ಟೆ ಅವರು ಹೇಳಿರೋದಿಲ್ಲ. कोई भी केमिकल हो जिसमें एसिडिक नेचर आ रहा है तो उसे अवॉइड करना है. और नेक्स्ट फॉर बेटर फ्रूटिंग सर ह्यूमिक एसिड यानी वो साइड बाय साइड ऐड ऑन हो जाएगा, लेकिन वो इससे क्या है पोस्ट बढ़ जाएगा ज़्यादा. हाँ हाँ तो वो नेक्स्ट टाइम हो जाएगा. नेक्स्ट टाइम ओके ओके. बेसिकली ये वो है जिसको हम स्किप नहीं कर सकते. मैं वो मेंशन कर रहा हूँ, बाकी आप ऐड ऑन. ओके ओके. ಇದು ಇಲ್ಲಲ್ಲ ಅದು ಆಮೇಲೆ 3.5 ಒಂದು ವರ್ಷಕ್ಕೆ 2 ಟೈಮ್ ಗೊಬ್ಬರ, 1 ಟೈಮ್ ಟಂಚಿಂಗ್, ಒಂದು ಸ್ಪ್ರೇ ಆದ್ರೆ 65 70 ರೂಪಾಯಿ ಖರ್ಚು ಬರುತ್ತೆ ಒಂದು ಗಿಡಕ್ಕೆ. ಒಂದು ಸ್ಟಾರ್ಟಿಂಗು ಒಂದೊಂದು ಗಿಡಕ್ಕೆ ಒಂದು ಪಟ್ಟಿಗೆ 3 ಮಾಡಿ ಎಷ್ಟು ಯಾವುದು ट्रीटमेंट ಮಾಡಿ सर अभी फर्टिलाइजर मैनेजमेंट फर्टिलाइजर का डालते हैं सर. डालने के बाद फिर विद इन 15 डेज पे लिक्विड फर्टिलाइजर्स कर सकते हैं. लेकिन अभी क्या आपका हार्वेस्टिंग होगा ना. हार्वेस्टिंग आफ्टर हार्वेस्टिंग यू कैन डू इट. ಅವ್ರೇನು ಈಗ ಫಸ್ಟ್ ಬೇಕಾದ್ರೆ ಒಂದು ವಾರ 15 ದಿವಸ ಬಿಟ್ಟೆ ಗೊಬ್ಬರ ಕೊಡ್ರಿ ಅಂತ ಹೇಳ್ತಾ ಇದಾರೆ. ಗೊಬ್ಬರ ಯಾವಾಗ ಕೊಡ್ಬೇಕು ಸರ್? ಈಗ ಇನ್ನೊಂದು ಕೊಯ್ಲು ಮುಗಿಸ್ಕೊಂಡು ಇಟ್ ವಿಲ್ ಫಾರ್ ದ ನೆಕ್ಸ್ಟ್ ಕ್ರಾಪಿಗೆ ಬೆಳೆ ಗೊಬ್ಬರ. ಈಗ ಪ್ರೆಸೆಂಟ್ ಕ್ರಾಪಿಗೆ ಅಲ್ಲ ಇದು ಕೊಡೋದು. ಡಿಸೆಂಬರ್ ತಿಂಗಳಿಗೆ ಕೊಡಬೇಕು. ಈಗ ನೆಕ್ಸ್ಟ್ ಕಟಿಂಗ್ ಆಗುತ್ತಲ್ಲ, ನೆಕ್ಸ್ಟ್ ಒಂದು 15 ದಿವಸ ಒಳಗೆ ಆಗುತ್ತಾ? ಒಂದು ವಾರದಾಗ ಸರ್ ಅದು ಒಂದು ಎರಡನೇ ಕೊಯ್ಲಕ್ಕ ಅದಾದ್ಮೇಲೆ ಕೊಡ್ರಿ ಅಂತ ಹೇಳ್ತಾರೆ. 2ನೇ ಕೊಯ್ಲು ಕೊಯ್ದಿಲ್ಲ, 3ನೇ ಕೊಯ್ಲು ಆಗತ್ತೆ, ಇನ್ನು 1.5 ತಿಂಗಳು ಬೇಕು. ಡಿಸೆಂಬರ್ 70-80% ಭಾಗ ಕೊಯ್ಲು ಆಗಿರ್ಬೇಕು. ಡಿಸೆಂಬರ್ ಕೊಯ್ಲು ಕಂಪ್ಲೀಟ್ ಆದ್ಮೇಲೆ ಆಗ್ತದೆ. ಡಿಸೆಂಬರ್ 2 ಜನವರಿ 1 ನವೆಂಬರ್ 3ನೇ ಕೊಯ್ಲು ಬರುತ್ತಲ್ಲ ಅವಾಗ ತಗೊಂಡ್ಬಿಡ್ತಾವೆ ಅಡಿಕೆ ತಗಂದ್ರೆ ಲಾಸ್ ಏನಾಗಲ್ಲ, ಅದು ತಪ್ಪದು. ನೀವು ಕೇಣಿ ಕೊಟ್ಟಿದ್ದೀರಾ? ಕೇಣಿ ಕೊಟ್ಟಿದ್ದೀರಿ. ಗೊಬ್ಬರ ಕೊಡು.